Hello everyone, welcome to Namalax Bengaluru. This is daily news analysis session. In this session we will see some 5 to 6 important articles from UPSC prelims, mains ಹಾಗೂ interview perspective ಅಲ್ಲಿ. So ಇವತ್ತಿನ ಮೊದಲ ಆರ್ಟಿಕಲ್ ದ ಹಿಂದೂಯಿಂದ ಚೂಸ್ ಮಾಡಿದ್ದೀನಿ. ದ ಆರ್ಟಿಕಲ್ ಏನು ಅಂತಂದ್ರೆ ಇಂಡಿಯಾಸ್ ಗ್ಲೋಬಲ್ ಸೌತ್ ಸ್ಟ್ರಾಟಜಿ ಬ್ಯಾಲೆನ್ಸಿಂಗ್ ಲೀಡರ್ಶಿಪ್ ಆ್ಯಂಡ್ ಲೆವರೇಜ್. ಓಕೆ, UPSC ಸಿಲೆಬಸ್ ಅಲ್ಲಿ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ SI ಪೇಪರ್ಲು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸಲ್ಲಿ ಯಾಕೆ ಇದೆ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಮೋದಿಸ್ 2025 ಜುಲೈ ವಿಸಿಟ್ ಟು ಬ್ರೆಜಿಲ್ ಫಾರ್ ದ ಬ್ರಿಕ್ಸ್ ಸಮ್ಮಿಟ್ ಆ್ಯಂಡ್ ಸ್ಟಾಪ್ಸ್ ಇನ್ ಘಾನಾ, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೋ, ಅರ್ಜೆಂಟೀನಾ, ನಮಿಬಿಯಾ ಹೈಲೈಟ್ ಇಂಡಿಯಾಸ್ ಡೀಪನಿಂಗ್ ಔಟ್ರೀಚ್ ಟು ದ ಗ್ಲೋಬಲ್ ಸೌತ್. ಓಕೆ, ಸೊ ಟ್ವಿಟ್ಟರಲ್ಲಿ ನೋಡಿರ್ತೀರ ನೀವು, ರೀಸೆಂಟಾಗಿ ಮೋದಿಯವರ ಫಾರಿನ್ ಟೂರಲ್ಲಿ ಹಲವಾರು ಕಂಟ್ರೀಸ್ನ ವಿಸಿಟ್ ಮಾಡಿದರು. ಇನಿಷಿಯಲ್ ಆಗಿ ಬ್ರಿಕ್ಸ್ ಸಮಿಟ್ ನಡೀತಾ ಇತ್ತು, ಬ್ರೆಜಿಲ್ನ ವಿಸಿಟ್ ಮಾಡಿದರು. ಬ್ರೆಜಿಲಿಂದ ಅರ್ಜೆಂಟೀನಾಗೆ ವಿಸಿಟ್ ಮಾಡಿದರು, ಅರ್ಜೆಂಟೀನಿಂದ ಘಾನಾ, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೋ, ಕೊನೆಗೆ ಇವಾಗ ಅವರು ನಮಿಬಿಯಾದಲ್ಲಿದ್ದಾರೆ. ಓಕೆ, ಸೊ ಮೆನಿ ಆಫ್ ದ ಪೀಪಲ್ ಏನು ಮಾಡ್ತಿದ್ರು ಅಂದರೆ ಟ್ವಿಟ್ಟರಲ್ಲಿ ಜೋಕಿಂಗಾಗಿ ಟ್ವೀಟ್ ಮಾಡ್ತಾ ಇದ್ರು, ಮೋದಿ ಅವರು ಸುಮ್ಮನೆ ಫಾರಿನ್ ಟೂರ್ ಮಾಡ್ತಿದ್ರು ಅಂತ. ಬಟ್ ರಿಯಾಲಿಟಿ ಏನಂತಂದರೆ ಸಿ ಆಲ್ ದೀಸ್ ಕಂಟ್ರೀಸ್ ಆರ್ ಇನ್ ದ ಗ್ಲೋಬಲ್ ಸೌತ್. ಗ್ಲೋಬಲ್ ಸೌತ್ ಅಂದರೆ ಪೂರರ್ ಡೆವಲಪಿಂಗ್ ಕಂಟ್ರೀಸ್ ಇದೆಯಲ್ಲ, ಇದು ಗ್ಲೋಬಲ್ ಸೌತ್ ಅಂದ ತಕ್ಷಣ 0 ಡಿಗ್ರಿ ಇಕ್ವಿಟರ್ ಲೈನಿಂದ ಕೆಳಗಿರೋದು ಅಂತಲ್ಲ, 0 ಡಿಗ್ರಿ ಮೇಲೂ ಇರ್ಬೋದು, ಆದರೆ ದೇ ಆರ್ ಕನ್ಸಿಡರ್ಡ್ ಆಸ್ ಅ ಪೂರರ್ ಕಂಟ್ರೀಸ್. ಓಕೆ, ಕಂಪೇರ್ಡ್ ಟು ದ ಡೆವಲಪ್ಡ್ ಕಂಟ್ರೀಸ್ ಆಫ್ ಲೈಕ್ ನಾರ್ತ್ ಅಮೆರಿಕಾ ಆಗಿರಲಿ, ಯುರೋಪ್ ಆಗಿರಲಿ, ಜಪಾನ್ ಆಗಲಿ, ಅವೆಲ್ಲ ಗ್ಲೋಬಲ್ ನಾರ್ತ್ ಅಂತ ಕನ್ಸಿಡರ್ ಮಾಡ್ತಾರೆ. ಉಳಿದಿರುವಂಥ ಡೆವಲಪಿಂಗ್ ಕಂಟ್ರೀಸ್ನ ಗ್ಲೋಬಲ್ ಸೌತ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಏನು ಹೈಲೈಟ್ ಮಾಡುತ್ತೆ ಅಂದರೆ ಇಂಡಿಯಾದು ಅಥವಾ ನಮ್ಮ ಮೋದಿಯವರ ಡೀಪನಿಂಗ್ ಔಟ್ರೀಚ್ ಟು ಗ್ಲೋಬಲ್ ಸೌತ್. ಓಕೆ, so how India wants to reaffirm its position as the voice of global south. Okay, first global south andre enu? Global south refers to developing countries in Asia, Africa, Latin America and Oceania. These nations share histories of colonialism, economic underdevelopment and calls for fairer global order. They advocate for climate justice, equitable trade, technology transfer and multipolarity. ಏನಂತ ಅಂದರೆ ಗ್ಲೋಬಲ್ ಸೌತ್ ಕಂಟ್ರೀಸ್ ಎಲ್ಲವೂ ಕೂಡ ಆಲ್ಮೋಸ್ಟ್ ಅಂಡರ್ ಡೆವಲಪ್ಡ್ ಆರ್ ಡೆವಲಪಿಂಗ್ ಕಂಟ್ರೀಸ್. ಇವೆಲ್ಲರದ್ದು ಕಾಮನ್ ಹಿಸ್ಟ್ರಿ ಇದೆ. ಏನಂತಂದರೆ ದೀಸ್ ವೇರ್ ದ ಕಂಟ್ರೀಸ್ ಮುಂಚೆ ಬೇರೆ ಕಂಟ್ರಿಗಳ ಕೆಳಗಡೆ ಇದ್ವು, ಅಂದರೆ ಬೇರೆ ಕಂಟ್ರಿಗಳು ಇದನ್ನ ರೂಲ್ ಮಾಡ್ತಾ ಇದ್ವು, ಆಳ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಇಂಡಿಯಾ ಆಗಿರ್ಬೋದು, ಇಂಡಿಯಾನ ಆಳ್ತಿದ್ದ ದೇಶ ಯಾವುದು? ಬ್ರಿಟನ್. ಆಫ್ರಿಕಾ ಆಗಿರ್ಬೋದು, ಆಫ್ರಿಕಾನ ಯಾವ ದೇಶ ಆಳ್ತಾ ಇತ್ತು? ಫ್ರಾನ್ಸ್ ಆರ್ ಬ್ರಿಟನ್. ಸೌತ್ ಅಮೆರಿಕಾನ ಪೋರ್ಚುಗೀಸ್ ಆರ್ ಸ್ಪೇನ್ ಅವರು ಆಳ್ತಾ ಇದ್ರು. ಸೊ ಅವೆಲ್ಲ ಕಂಟ್ರೀಸ್ ಕೂಡ ಕೊಲೋನಿಯಲಿಸಮ್ ಇಂದ ಸಫರ್ ಮಾಡಿರುವಂಥ ಕಂಟ್ರೀಸ್. ಸೊ ಇವಾಗ ಎಲ್ಲರದ್ದು ಡಿಮ್ಯಾಂಡ್ ಏನಿದೆ ಅಂತಂದರೆ ಕ್ಲೈಮೇಟಲ್ಲಿ ಜಸ್ಟಿಸ್ ಆಗಿರಲಿ, ಟೆಕ್ನಾಲಜಿನ ಎಲ್ರಿಗೂ ಟ್ರಾನ್ಸ್ಫರ್ ಮಾಡಲಿ, ಆಮೇಲೆ ಯಾವುದೇ ಒಂದು ವೆಪನ್ ಆಗಲಿ, ಯಾವುದೇ ಒಂದು ಟೆಕ್ನಾಲಜಿ ಇದ್ದರೆ ಅದನ್ನು ಫೇರ್ ಆಗಿ ಈಕ್ವಿಟೇಬಲ್ ಆಗಿ ಯೂಸ್ ಮಾಡಲಿ ಅಂತ ಡಿಮ್ಯಾಂಡ್ ಇದೆ. ಓಕೆ, ಸೊ ಆಲ್ ದೀಸ್ ಕಂಟ್ರೀಸ್ ಆರ್ ಟುಗೆದರ್ ಕ್ಲಬ್ಡ್ ಆಸ್ ಗ್ಲೋಬಲ್ ಸೌತ್. ಸೊ ರೀಸೆಂಟಾಗಿ ಇಂಡಿಯಾ ವಾಸ್ ಕಾಲ್ಡ್ ಆಸ್ ಅ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಅಂತ ಕರಿತಾ ಇದ್ರು. ಯಾಕೆ ಅಂದರೆ ಬಿಕಾಸ್ ಆಫ್ ದೀಸ್ ವೇರಿಯಸ್ ಲೀಡರ್ಶಿಪ್ ಸ್ಟ್ರಾಟಜೀಸ್. ಫಸ್ಟ್ ಒನ್ ಹೇಳ್ದಂಗೆ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಿಟ್ಸ್ 2023-2024 ಅಲ್ಲಿ ಓವರ್ 120 ಕಂಟ್ರೀಸ್ ಡಿಸ್ಕಸ್ಡ್ ಇಶ್ಯೂಸ್ ಲೈಕ್ ಡೆಟ್, ಕ್ಲೈಮೇಟ್ ಚೇಂಜ್ ಆ್ಯಂಡ್ ಡಿಜಿಟಲ್ ಇನ್ಇಕ್ವಾಲಿಟಿ. ಅದಾದಮೇಲೆ G20 ಪ್ರೆಸಿಡೆನ್ಸಿಯಲ್ಲಿ ಇಂಡಿಯಾ ಚಾಂಪಿಯನ್ಡ್ ಗ್ಲೋಬಲ್ ಸೌತ್ ಕಾಸಸ್, led to African Union's permanent membership in G20. ಓಕೆ, ಸೊ ಈ ಒಂದು ಮೂವ್ನ ಅಥವಾ ಈ ಒಂದು ಎಫರ್ಟ್ನ ಆಲ್ ಓವರ್ ದ ವರ್ಲ್ಡ್ ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ, ಬಿಕಾಸ್ ಆಫ್ರಿಕನ್ ಯೂನಿಯನ್ ಅಥವಾ ಆಫ್ರಿಕಾ ಅಂತ ಕಂಪ್ಲೀಟ್ ಕಾಂಟಿನೆಂಟ್ಗೆ ಈ G20 ರೆಪ್ರೆಸೆಂಟೇಷನೇ ಇದ್ದಿಲ್ಲ ಪ್ರಾಪರ್ ಆಗಿ, ಅದಕ್ಕೋಸ್ಕರ ಆಫ್ರಿಕನ್ ಯೂನಿಯನ್ನ G20 ಇನ್ಕ್ಲೂಡ್ ಮಾಡಿದರು. ಓಕೆ, ದೆನ್ ಇಂಡಿಯಾಸ್ ಮೂವ್ ಟುವರ್ಡ್ಸ್ ಡೆವಲಪ್ಮೆಂಟ್ ಡಿಪ್ಲೊಮಸಿ, ಇನ್ಕ್ರೀಸ್ಡ್ ಏಡ್, ಟ್ರೈನಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಟು ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ. ಅದಾದಮೇಲೆ ಆಲ್ಟರ್ನೇಟಿವ್ ಟು ಚೈನಾಸ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಸ್. ಇಂಡಿಯಾ ಪ್ರಮೋಟ್ಸ್ ಟ್ರಾನ್ಸ್ಪರೆಂಟ್ ಪಾರ್ಟ್ನರ್ಶಿಪ್ ಬೇಸ್ಡ್ ಮಾಡೆಲ್ ಫಾರ್ ಕೋಆಪರೇಷನ್. ಓಕೆ, ಸೊ ಏನಂತ ಅಂದರೆ ಚೈನಾದವರ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಹಲವಾರು ಕಂಟ್ರೀಸ್ನ ಅವರು ಕೂಡಿಸ್ಕೊಂಡು ಒಂದು ರೋಡ್ನ ಮಾಡ್ಬೇಕಂತಿದ್ದಾರೆ. ರೋಡ್ ಅಂದರೆ ಇನ್ ದ ಸೆನ್ಸ್ ದೇ ವಾಂಟ್ ಟು ಬ್ರಿಂಗ್ ಎ ಗ್ಲೋಬಲ್ ಸಪ್ಲೈ ಚೈನ್. ಓಕೆ, ಗ್ಲೋಬಲ್ ಆಗಿ ಟ್ರೇಡ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ತಂದಿದ್ದಾರೆ.
ಹಲವಾರು ಕಂಟ್ರಿಗಳ ಜೊತೆಗೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಅಗ್ರಿಮೆಂಟ್ ಥ್ರೂ ಅವರಿಗೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡೋದಕ್ಕೋಸ್ಕರ ಸಪೋರ್ಟ್ನ ಕೊಡ್ತಿದ್ದಾರೆ ಚೈನಾ ಅವರು. ಬಟ್ ಕೊಡ್ತಿರೋಂಥ ಸಪೋರ್ಟ್ ಕೊಡ್ತಿದಾರಲ್ಲ, ಆ ಸಪೋರ್ಟ್ ಯಾವ ಥರ ಕೊಡ್ತಿದೆ ಅಂದರೆ ದೇ ಆರ್ ಫಾಲೋವಿಂಗ್ ಅ ಡೆಟ್ ಬುಕ್ ಆರ್ ಡೆಟ್ ಟ್ರ್ಯಾಪ್ ಆರ್ ಚೆಕ್ ಬುಕ್ ಪಾಲಿಸಿ ಅಂತ ಹೇಳ್ತಾರೆ. ಡೆಟ್ ಟ್ರ್ಯಾಪ್ ಆರ್ ಚೆಕ್ ಬುಕ್ ಪಾಲಿಸಿ ಅಂತ ಹೇಳ್ತಾರೆ. ಇದನ್ನ ಚೈನಾ ಫಾಲೋ ಮಾಡುತ್ತೆ. ಸೊ ಇಂಡಿಯಾ ಏನು ಮಾಡ್ತಿದೆ ಅಂದರೆ, ರೀಸೆಂಟಾಗಿ ನಮಿಬಿಯಾ ವಿಸಿಟ್ ಮಾಡಿದಾಗ, ಎಸ್ಟರ್ಡೇ ವಿಸಿಟ್ ಮಾಡಿದಾಗ ಇಂಡಿಯಾ ಅವರು ಈ ಡೆಟ್ ಟ್ರ್ಯಾಪ್ ಅಥವಾ ಚೆಕ್ ಬುಕ್ ಪಾಲಿಸಿಗೆ ಆಲ್ಟರ್ನೇಟಿವ್ ಆಗಿ ಸಿಂಪಲ್ ಆಗಿ ಕನ್ಸೆಷನಲ್ಲಿ ಲೋನ್ ಕೊಡೋದನ್ನ ಯೋಚನೆ ಮಾಡ್ತಿದ್ದಾರೆ ಇಂಡಿಯಾದವರು. ಓಕೆ, ಸೊ ದ್ಯಾಟ್ ನಾಟ್ ಎವ್ರಿ ಕಂಟ್ರಿ ಈಸ್ ಡಿಪೆಂಡೆಂಟ್ ಆನ್ ಚೈನಾ. ಸೊ ಎಲ್ರಿಗೂ ಒಂದು ರಿಅಫರ್ಮೇಷನ್ ಕೊಡ್ತಿದ್ದಾರೆ, ಚೈನಾ ಒಂದೇ ಅಲ್ಲ, ನಾವು ಕೂಡ ಇದ್ವಿ, ನಿಮ್ಗೆ ಹೆಲ್ಪ್ ಇದ್ದಾಗ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ವಿತೌಟ್ ಆಲ್ ದಿಸ್ ಟ್ರ್ಯಾಪ್. ದೆನ್ moral positioning leverages its non-aligned and anti-colonial legacy to build solidarity with the global south. Okay, then but challenges ಏನಿದೆ ಅಂತಂದರೆ ದ ಗಾಜಾ ಫ್ಯಾಕ್ಟರ್. ಓಕೆ, ಗಾಜಾ ಅಂದರೆ ಪ್ಯಾಲೆಸ್ತೀನದಲ್ಲಿರೋದು. ಸೊ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವೆ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಸೊ ಗಾಜಾ ಆರ್ ಪ್ಯಾಲೆಸ್ತೀನ್ ಈಸ್ ಆಲ್ಸೋ ಪಾರ್ಟ್ ಆಫ್ ಗ್ಲೋಬಲ್ ಸೌತ್. ಅದು ಯಾವ ಥರ ಇಂಡಿಯಾ ಮತ್ತು ಗ್ಲೋಬಲ್ ಸೌತ್ ನಡುವೆ ಒಂದು ಕಂಟೆಕ್ಸ್ಟ್ ಆಗ್ತಾಯಿದೆ ಅಂತ. ಓಕೆ, ಏನಂದರೆ India's initial pro-Israel stance post-October 7, 2023 drew criticism because India and Israel, okay, have long been close allies because of strategic positioning. ಸರಿನಾ? ಇಂಡಿಯಾ ಮತ್ತು ಇಸ್ರೇಲ್ ನಡುವೆ ರಿಲೇಷನ್ ತುಂಬ ಗಟ್ಟಿಯಾಗಿದೆ. ಅದಕ್ಕೋಸ್ಕರ ಪೋಸ್ಟ್ ಅಕ್ಟೋಬರ್ 7 ಅಟ್ಯಾಕ್ ಆದಾಗ ಇಂಡಿಯಾದವರು ಇಸ್ರೇಲ್ನ ಸಪೋರ್ಟ್ ಮಾಡಿದರು. ಬಟ್ ಇದು ಗ್ಲೋಬಲ್ ಸೌತ್ ಇರುವಂಥ ಕಂಟ್ರೀಸ್ಗೆ ಅಷ್ಟೊಂದು ಲೈಕಿಂಗ್ ಆಗಿದ್ದಿಲ್ಲ. ಯಾಕೆಂದರೆ ದೇ ಕನ್ಸಿಡರ್ ಪ್ಯಾಲೆಸ್ತೀನ್ ಆಸ್ ಅ ವಿಕ್ಟಿಮ್ ಆ್ಯಂಡ್ ಇಸ್ರೇಲ್ ಆಸ್ ಅ ಅಗ್ರೆಸರ್. ಅದಕ್ಕೋಸ್ಕರ ದೇ ಕ್ರಿಟಿಸೈಸ್ ಇಂಡಿಯಾ. ಯು ಕಾಲ್ ಯುವರ್ ಸೆಲ್ಫ್ ವಾಯ್ಸ್ ಆಫ್ ಗ್ಲೋಬಲ್ ಸೌತ್, ಬಟ್ ಯೆಟ್ ಯು ಆರ್ ಸಪೋರ್ಟಿಂಗ್ ಅ ಕಂಟ್ರಿ ಫ್ರಮ್ ಗ್ಲೋಬಲ್ ನಾರ್ತ್. ಓಕೆ, ಸೊ ಇಟ್ ರಿಸಲ್ಟೆಡ್ ಇನ್ ಲಾಸ್ ಟು ಪಾಕಿಸ್ತಾನ್ ಇನ್ ಯುನೆಸ್ಕೋ ಎಲೆಕ್ಷನ್, lukewarm response to India's Voice of Global South Summit, and perception was also shifted. There was a perception that India is aligning with Western powers. Okay, because India supported Israel, ಎಲ್ಲರೂ ಈ ರೀತಿಯ ಪರ್ಸೆಪ್ಷನ್ನ ಚೇಂಜ್ ಮಾಡ್ಕೊಂಡ್ರು. ಓಕೆ, ಇಂಡಿಯಾ ಇಸ್ ನೋ ಮೋರ್ ಅ ವಾಯ್ಸ್ ಆಫ್ ಗ್ಲೋಬಲ್ ಸೌತ್. ಇನ್ಸ್ಟೆಡ್ ಅವರು ವೆಸ್ಟರ್ನ್ ಪವರ್ ಜೊತೆಗೆ ಅಲೈ ಆಗ್ತಾ ಇದ್ದಾರೆ, ಗ್ಲೋಬಲ್ ನಾರ್ತ್ ಜೊತೆಗೆ ಮೂವ್ ಆಗ್ತಾ ಇದ್ದಾರೆ ಅಂದ್ಕೊಂಡಿದ್ರು. ಸೊ ಹೌ ಡು ಯು ಬ್ರಿಂಗ್ ಸ್ಟ್ರಾಟಜಿಕ್ ಬ್ಯಾಲೆನ್ಸಿಂಗ್? ಸೊ ನೌ ದ ಟೈಮ್ ಈಸ್ ಟು ಬ್ರಿಂಗ್ ಸ್ಟ್ರಾಟಜಿಕ್ ರೀಬ್ಯಾಲೆನ್ಸಿಂಗ್. ಯಾವ ಥರ ಮಾಡ್ತೀರಾ ಅಂದರೆ, ರೀಸೆಂಟಾಗಿ ಅಟ್ ಬ್ರಿಕ್ಸ್ ಸಮಿಟ್ ಇನ್ 24-25 India joined strong statements condemning Israel's Gaza actions and Iran strikes. Okay, obviously India had to deal in, or India had to give away their position on Israel. They had to criticize Israel. Then this recalibration aims to maintain India's leadership credibility in the global south while preserving key ties with the Israel. Okay, but we have to wait and see Israel ಯಾವ ಥರ ಇದಕ್ಕೆ ರಿಪ್ಲೈ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಕೊನೆಯದಾಗಿ ಗಾಜಾ ಇರಾನ್ ಟ್ರೇಡ್ ಆಫ್ ಆ್ಯಂಡ್ ಬ್ರಿಕ್ಸ್ ಡಿಪ್ಲೊಮಸಿ. ಇಂಡಿಯಾ ಸೆಕ್ಯೂರ್ಡ್ ಬ್ರಿಕ್ಸ್ ಕಂಡೆಮ್ನೇಷನ್ ಆಫ್ ಪಹಲ್ಗಾಮ್ ಟೆರರ್ ಅಟ್ಯಾಕ್. ನೋಡಿ, ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಯು ಡೋಂಟ್ ಗೆಟ್ ಎನಿಥಿಂಗ್ ಫಾರ್ ಫ್ರೀ, ಯು ವಿಲ್ ಗೆಟ್ ಎನಿಥಿಂಗ್ ಓನ್ಲಿ ಫಾರ್ ಸಮಥಿಂಗ್. ಏನಾದರೂ ರಿಟರ್ನ್ ಇರಲೇಬೇಕು. ಗುಜರಾಲ್ ಡಾಕ್ಟ್ರಿನ್ ನಾವು ಫಾಲೋ ಮಾಡ್ತೀವಿ ಅಂದರೆ ವಿ ಗಿವ್ ವಿತೌಟ್ ಎನಿ ಏನಂತಾರೆ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆಫ್ ರಿಟರ್ನ್ ಅಂತ ಕೊಡ್ತೀವಿ ಗುಜರಾಲ್ ಡಾಕ್ಟ್ರಿನ. ಬಟ್ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಗುಜರಾಲ್ ಡಾಕ್ಟ್ರಿನ್ ಈಸ್ ನಾಟ್ ಗೋಯಿಂಗ್ ಟು ಫಾಲೋ ಥ್ರೂ. ಯಾಕಂದರೆ ಇಫ್ ಯು ವಾಂಟ್ ಎನಿಥಿಂಗ್ ಇನ್ ರಿಟರ್ನ್ ಯು ಹ್ಯಾವ್ ಟು ಗಿವ್ ದೆಮ್ ಸಮಥಿಂಗ್. ಇಲ್ಲಿ ನಾವು ಇಸ್ರೇಲ್ನ ಕಂಡೆಮ್ ಮಾಡಿದ್ದಕ್ಕೆ ಬ್ರಿಕ್ಸಲ್ಲಿ ಬ್ರಿಕ್ಸ್ ಕಂಟ್ರೀಸ್ ಕಂಡೆಮ್ಡ್ ಪಾಕಿಸ್ತಾನ್ಸ್ ಪಹಲ್ಗಾಮ್ ಅಟ್ಯಾಕ್. ಓಕೆ, ಯಾವ ಥರ ಗೇಮ್ ವರ್ಕ್ ಆಗುತ್ತೆ ಅಂತ ಇದರಲ್ಲಿ. ಓಕೆ, ಆ್ಯಂಡ್ ಆಲ್ಸೋ ದೇರ್ ವಾಸ್ ಸಪೋರ್ಟ್ ಆನ್ ಕ್ರಾಸ್ ಬಾರ್ಡರ್ ಟೆರರಿಸಮ್. ಇದರ ವಿಕ್ಟರಿ ಯಾವ ಥರ ಅಂದರೆ, ರೀಸೆಂಟ್ FATF ರೆಕಾರ್ಡಲ್ಲಿ ಜುಲೈ 2025 ಎಡಿಷನಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಅಂತ ಸಪ್ರೇಟ್ ಸೆಕ್ಷನ್ನ ಆ್ಯಡ್ ಮಾಡಿದರು. ಓಕೆ, ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಅಂತ ಸಪ್ರೇಟ್ ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ. ಆಲ್ ದಿಸ್ ಬಿಕಾಸ್ ಆಫ್ ಇಂಡಿಯಾಸ್ ಸಪೋರ್ಟ್ ಟು ಗ್ಲೋಬಲ್ ಸೌತ್ ಬೈ ಕಂಡೆಮ್ನಿಂಗ್ ಇಸ್ರೇಲ್. ಓಕೆ, ಆ್ಯಂಡ್ ಫೈನಲಿ ಬಟ್ ಹ್ಯಾಡ್ ಟು ಕನ್ಸೀಡ್ ಟು ಸ್ಟ್ರಾಂಗ್ ಗಾಜಾ ಆ್ಯಂಡ್ ಇರಾನ್ ಲ್ಯಾಂಗ್ವೇಜ್ ಇನ್ ದ ಫೈನಲ್ ಬ್ರಿಕ್ಸ್ ಸ್ಟೇಟ್ಮೆಂಟ್, ವಿಚ್ ಈಸ್ ಅ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಬಿಟ್ವೀನ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಆ್ಯಂಡ್ ಗ್ಲೋಬಲ್ ಸೌತ್ ಸಾಲಿಡಾರಿಟಿ. ಓಕೆ, ಸೊ ಇದೆಲ್ಲ ಏನಂತಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಒಂದು ಗೇಮ್ ಇದ್ದಂಗೆ. ಓಕೆ, ನಾಟ್ ಎವ್ರಿಥಿಂಗ್ ಕಮ್ಸ್ ಟು ಡೈರೆಕ್ಟಾಗಿ ಸಿಗೋದಿಲ್ಲ. ಏನಾದರೂ ಬೇಕಂದರೆ you have to consider something. So here India almost considered relationship with Israel. We have to wait and see how Israel is going to respond.
ದೆನ್ ಸೆಕೆಂಡ್ ಆರ್ಟಿಕಲ್ ಈಸ್ ಫ್ರಮ್ ದ ಹಿಂದೂ ಫ್ರಂಟ್ ಪೇಜಲ್ಲಿ ಇತ್ತು. ಆರ್ಟಿಕಲ್ ಏನಂತ ಅಂದರೆ 12 ಕಿಲ್ಡ್ ಆಸ್ ಬ್ರಿಡ್ಜ್ ಕೊಲ್ಯಾಪ್ಸಸ್ ಇನ್ ವದೋದರ ಗುಜರಾತ್. ಓಕೆ, ಸೊ ನ್ಯೂಸ್ ಏನಂತಂದರೆ ಆನ್ ವೆನ್ಸ್ಡೇ ಅ ಪೋರ್ಷನ್ ಆಫ್ ಗಂಭೀರಾ ಬ್ರಿಡ್ಜ್ ಇನ್ ಪಾದ್ರಾ ಟೌನ್ ಇನ್ ವದೋದರ ಡಿಸ್ಟ್ರಿಕ್ಟ್ ಗುಜರಾತ್ collapsed, killing 12 people and injuring 9 others. The 15-meter long slab fell, sending vehicles into the Mahisagar river. Okay, a river prelims ge important agutte, Mahisagar river in Gujarat. Okay, so ನಾನು ಯಾಕೆ ಈ ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಬ್ರಿಡ್ಜ್ ಕೊಲ್ಯಾಪ್ಸಸ್ ಇಂಡಿಯಾದಲ್ಲಿ ರಿಕರಿಂಗ್ ಇವೆಂಟ್ ಆಗ್ತಾ ಇದೆ. ಸೊ ವಿಲ್ ಅಂಡರ್ಸ್ಟ್ಯಾಂಡ್ ಯಾಕೆ ರಿಕರ್ ಆಗ್ತಾ ಇದೆ, ಇದರ ಕಾನ್ಸಿಕ್ವೆನ್ಸಸ್ ಏನು, ಹೌ ಡು ಯು ಅಡ್ರೆಸ್ ದೀಸ್ ಇಶ್ಯೂಸ್. ಓಕೆ, ದೀಸ್ ಕೈಂಡ್ ಆಫ್ ಇಶ್ಯೂಸ್ ಬಿಕಮ್ ಇಂಪಾರ್ಟೆಂಟ್ ಫ್ರಮ್ ಯುವರ್ ಮೇನ್ಸ್ ಪರ್ಸ್ಪೆಕ್ಟಿವ್. ಅದಕ್ಕೋಸ್ಕರ ಟಾಪಿಕ್ ಚೂಸ್ ಮಾಡಿದ್ದೀನಿ. ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸಲ್ಲಿ ಆ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿದ್ದು 1985 ಆಲ್ಮೋಸ್ಟ್ 40 year ಓಲ್ಡ್ ಬ್ರಿಡ್ಜ್ ಅದು. ಸ್ಟೇಟ್ ಅಥಾರಿಟೀಸ್ ಏನು ಕ್ಲೇಮ್ ಮಾಡಿದ್ರು ಅಂದರೆ ಪೀರಿಯಾಡಿಕ್ ಮೇಂಟೆನೆನ್ಸ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಬಟ್ ದ ಕಾಸ್ ಆಫ್ ಕೊಲ್ಯಾಪ್ಸ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ಓಕೆ, ಸೊ ವಿ ವಿಲ್ ಅಂಡರ್ಸ್ಟ್ಯಾಂಡ್ ರೀಸನ್ಸ್ ಬಿಹೈಂಡ್ ಬ್ರಿಡ್ಜ್ ಕೊಲ್ಯಾಪ್ಸಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಬ್ರಿಡ್ಜ್ ಕೊಲ್ಯಾಪ್ಸ್ ಹ್ಯಾಸ್ ಬಿಕಮ್ ಅ ರಿಕರಿಂಗ್ ಫಿನಾಮಿನಾ ರಿಸಲ್ಟಿಂಗ್ ಇನ್ ಇಂಡಿಕೇಟಿಂಗ್ ಅ ಸಿಸ್ಟಮ್ಯಾಟಿಕ್ ಫೇಲ್ಯೂರ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸ್. ಎಕ್ಸಾಂಪಲ್ಸ್ ಯಾವುದಂದ್ರೆ 2020 ಗುಜರಾತಲ್ಲಿ ಆದಂಥ ಮೋರ್ಬಿ ಬ್ರಿಡ್ಜ್ ಕೊಲ್ಯಾಪ್ಸ್. ಆ ಮೋರ್ಬಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆದಾಗ ಮೋರ್ ದೆನ್ 130 people ಡೆತ್ ಆಗಿತ್ತು. ನೆಕ್ಸ್ಟ್ ಮಜರ್ಗತ್ ಬ್ರಿಡ್ಜ್ ಕೊಲ್ಯಾಪ್ಸ್ ಇನ್ ಕಲ್ಕತ್ತಾ. ಅದಾದಮೇಲೆ ರೀಸೆಂಟಾಗಿ ಬಿಹಾರದಲ್ಲಿ 2023 ಅಂಡರ್ ಕನ್ಸ್ಟ್ರಕ್ಷನ್ ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು. ಬ್ರಿಡ್ಜ್ ಇನ್ನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೇ ಇಲ್ಲ, ಆಲ್ರೆಡಿ ಕೊಲ್ಯಾಪ್ಸ್ ಆಯಿತು. ಇವೆಲ್ಲ ಏನು ತೋರಿಸುತ್ತೆ ಅಂದರೆ ದೇರ್ ಈಸ್ ಅ ಸಿಸ್ಟಮ್ಯಾಟಿಕ್ ಫೇಲ್ಯೂರ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಕೆಪಬಿಲಿಟೀಸ್ ಆಫ್ ಇಂಡಿಯಾ. ಸೊ ರೀಸನ್ಸ್ ಏನಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಈಸ್ ಏಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಇಂಡಿಯಾದಲ್ಲಿರುವಂಥ ಬ್ರಿಡ್ಜಸ್ ಎಲ್ಲ ಆಲ್ಮೋಸ್ಟ್ 50 years ಆಗೋ ಬಿಲ್ಡ್ ಮಾಡಿರೋದು, ವಿಚ್ ಈಸ್ ಎಕ್ಸೀಡಿಂಗ್ ದೇರ್ ಇಂಟೆಂಡೆಡ್ ಲೈಫ್ ಸ್ಪ್ಯಾನ್ ಬಿಕಾಸ್ ಆಫ್ ಸ್ಟ್ರಕ್ಚರಲ್ ವಿಯರ್ ಆ್ಯಂಡ್ ಟಿಯರ್ ನಾಟ್ ಅಡೆಕ್ವೇಟ್ಲಿ ಅಸೆಸ್ಡ್ ಆರ್ ಆ್ಯಕ್ಟೆಡ್ ಅಪಾನ್. ಓಕೆ, ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡುವಾಗ ವಿ ಟೇಕ್ ಇನ್ ಟು ಕನ್ಸಿಡರೇಷನ್ ದ ಟೈಮ್ ಆಫ್ ದ್ಯಾಟ್ ಟೈಮ್. ಓಕೆ, ದ ಪೀರಿಯಡ್ ಆಫ್ ದ್ಯಾಟ್ ಟೈಮ್ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವ ಟೈಮ್ ಇರುತ್ತೆ ಆ ಟೈಮ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಇನ್ಸ್ಟೆಡ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟೇಕ್ ಇನ್ ಟು ಕನ್ಸಿಡರೇಷನ್ ಸ್ಟ್ರಕ್ಚರಲ್ ವಿಯರ್ ಆ್ಯಂಡ್ ಟಿಯರ್. ದೆನ್ ಸೆಕೆಂಡ್ ಒನ್ ಈಸ್ ಪುವರ್ ಮೇಂಟೆನೆನ್ಸ್ ಆ್ಯಂಡ್ ಇನ್ಸ್ಪೆಕ್ಷನ್. ದಟ್ ಈಸ್ ಇನ್ಅಡೆಕ್ವೇಟ್ ಪೀರಿಯಾಡಿಕ್ ಇನ್ಸ್ಪೆಕ್ಷನ್ ಆ್ಯಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್. ಇದನ್ನ ಫಾಲೋ ಮಾಡೋದೇ ಇಲ್ಲ ಇಂಡಿಯಾದಲ್ಲಿ. ಫಾಲೋ ಮಾಡಿದ್ರು ಕೂಡ ಯಾವ ಥರ ಇರುತ್ತೆ ಅಂದರೆ ದ ಮೇಂಟೆನೆನ್ಸ್ ರೆಕಾರ್ಡ್ಸ್ ಆರ್ ಎದರ್ ಫಾಲ್ಸಿಫೈಡ್ ಆರ್ ಇನ್ಕಂಪ್ಲೀಟ್. ಸುಮ್ಮನೆ ಸುಳ್ಳು ರಿಪೋರ್ಟ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಏನಂತಂದರೆ ಮಾರ್ಬಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆದಾಗ ಇಟ್ ವಾಸ್ ಓಪನ್ ಟು ದ ಪಬ್ಲಿಕ್ ವಿತೌಟ್ ಎನಿ ಸೇಫ್ಟಿ ಸರ್ಟಿಫಿಕೇಶನ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ಅನದರ್ ರೀಸನ್ಸ್. ದೆನ್ ಓವರ್ಲೋಡಿಂಗ್ ಆ್ಯಂಡ್ ಅನ್ರೆಗ್ಯುಲೇಟೆಡ್ ಟ್ರಾಫಿಕ್. ಬ್ರಿಡ್ಜಸ್ ಆರ್ ನಾಟ್ ಡಿಸೈನ್ ಟು ಹ್ಯಾಂಡಲ್ ಮಾಡರ್ನ್ ಡೇ ವೆಹಿಕಲ್ ಲೋಡ್. ಫಾರ್ ಎಕ್ಸಾಂಪಲ್, ಇವಾಗ ಕೊಲಾಪ್ಸ್ ಆಗಿರುವಂಥ ಬ್ರಿಡ್ಜ್ 1985 ಬಿಲ್ಡ್ ಮಾಡಿದ್ದು. 1985 ಅವಾಗಿರುವಂಥ ವೆಹಿಕಲ್ಸ್ ಲೋಡೇ ಡಿಫ್ರೆಂಟ್ ಆಗಿತ್ತು. ವೆಹಿಕಲ್ಸ್ ಲೋಡೆಲ್ಲ ಕಡಿಮೆ ಇತ್ತು. ಬಟ್ ಇವಾಗ ಮಾಡರ್ನ್ ವೆಹಿಕಲ್ಸ್ ಹ್ಯೂಜ್ ವೆಹಿಕಲ್ಸ್ ಎಲ್ಲ ಫಾಲೋ ಮಾಡ್ತಿರುತ್ತೆ, ಮೂವ್ ಆಗ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ದ ವೇಟ್. ಆಸ್ ಅ ರಿಸಲ್ಟ್ ಇಟ್ ಈಸ್ ಗೋಯಿಂಗ್ ಟು ಕೊಲ್ಯಾಪ್ಸ್. Again, there is no strict regulation on heavy commercial traffic on older bridges. And next reason, corruption and substandard construction. ಈ ಕರಪ್ಷನ್ ಅನ್ನೋದು ಇಂಡಿಯಾದಲ್ಲಿ ಆಲ್ ದ ಸೆಕ್ಟರ್ಸ್ ಅಲ್ಲಿ ಮೂವ್ ಆಗ್ಬಿಟ್ಟಿದೆ, ಆಲ್ ದ ಸೆಕ್ಟರ್ಸ್ ಅಲ್ಲಿ ತುಂಬಿಟ್ಟಿದೆ. ಸೊ ಇದರಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಮಾಡುವಾಗ ಇನ್ಫೀರಿಯರ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಕಾಸ್ಟ್ ಕಟ್ ಮಾಡ್ತಾರೆ, ತಮ್ಮ ಪ್ರಾಫಿಟ್ಗೋಸ್ಕರ ಕಾಂಟ್ರಾಕ್ಟರ್ಸು, ಬ್ಯೂರೋಕ್ರಾಟ್ಸು ಮತ್ತು ಪೊಲಿಟಿಷಿಯನ್ಸ್ ಕರಪ್ಷನ್ ಮಾಡ್ತಾರೆ. ಆ್ಯಂಡ್ ದೆನ್ ಎಕ್ಸ್ಟ್ರೀಮ್ ವೆದರ್ ಆ್ಯಂಡ್ ನ್ಯಾಚುರಲ್ ಡಿಸಾಸ್ಟರ್ಸ್ ಸಚ್ ಆಸ್ ಹೆವಿ ರೇನ್ಸ್, ಫ್ಲಡ್ಸ್, ಅರ್ಥ್ಕ್ವೇಕ್ಸ್ ವೀಕನ್ ದ ಸ್ಟ್ರಕ್ಚರ್. ಆ್ಯಂಡ್ ಫೈನಲಿ ಕ್ಲೈಮೇಟ್ ಚೇಂಜ್ ಇಂಡ್ಯೂಸ್ಡ್ ಸ್ಟ್ರೆಸ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ರಿಯರ್ಲಿ ಫ್ಯಾಕ್ಟರ್ಡ್ ಇನ್ ಟು ದ ಡಿಸೈನ್. ಓಕೆ, ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿರೋದು 1985. ಆ ಟೈಮಲ್ಲಿ ಕ್ಲೈಮೇಟ್ ಚೇಂಜ್ ಅಂತ ಒಂದು ಕಾನ್ಸೆಪ್ಟ್ ಇದ್ದಿದ್ದಿಲ್ಲ. ಸೊ ದೇ ಡಿಡೆಂಟ್ ಟೇಕ್ ಕ್ಲೈಮೇಟ್ ಚೇಂಜ್ ಇನ್ ಟು ಕನ್ಸಿಡರೇಷನ್. ಬಟ್ ಇವಾಗ ಯಾಕೆ ಮ್ಯಾಟರ್ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್, ರೇನ್ ಆಗಲಿ, ಫ್ಲಡ್ ಆಗಲಿ, ಡ್ರಾಟ್ ಆಗಲಿ ಎಕ್ಸ್ಟ್ರೀಮ್ ಆಗ್ತಾ ಇದೆ ಎಲ್ಲದು ಕೂಡ. ಸೊ ಅದರಿಂದ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇದೆ. ಕೊನೆಯದಾಗಿ ಅಡ್ಮಿನಿಸ್ಟ್ರೇಟಿವ್ ಆಪತ್ತಿ ಅಂದರೆ ಬ್ಯೂರೋಕ್ರಾಟ್ ಸಲುವಾಗಿ ಡಿಲೇ ಇನ್ ಇಂಪ್ಲಿಮೆಂಟಿಂಗ್ ಬ್ರಿಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಆ್ಯಂಡ್ ಡಿಜಿಟಲ್ ಇನ್ಸ್ಪೆಕ್ಷನ್ ಟೂಲ್ಸ್. ಎಲ್ಲದರಲ್ಲೂ ಕೂಡ ಡಿಲೇ ಆಗುತ್ತೆ, ತಡ ಆಗ್ತಿರುತ್ತೆ. ಲ್ಯಾಕ್ ಆಫ್ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಅಮಾಂಗ್ ಪಬ್ಲಿಕ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅರ್ಬನ್ ಡೆವಲಪ್ಮೆಂಟಲ್ ಬಾಡೀಸ್
and disaster agencies. Okay, there is no coordination. ಇಂಡಿಯಾದಲ್ಲಿ the focus is more on shifting the responsibility rather than taking the responsibility. ರೆಸ್ಪಾನ್ಸಿಬಿಲಿಟಿ ನಿಂದು ಅಂತ ಹೇಳ್ತಾರೆ ಹೊರತು ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ಯಾರು ಮುಂದೆ ಬರಲ್ಲ. ಸೊ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಹ್ಯೂಮನ್ ಕಾಸ್ಟ್, ಡೆತ್ ಆಗುತ್ತೆ, ಟ್ರಾಮಾ ಆಗುತ್ತೆ. ಇಟ್ ವಿಲ್ ಹ್ಯಾವ್ ಎಕನಾಮಿಕ್ ಇಂಪ್ಯಾಕ್ಟ್. ಬ್ರಿಡ್ಜ್ ಕೊಲ್ಯಾಪ್ಸ್ ಆದ ತಕ್ಷಣ ಟ್ರಾನ್ಸ್ಪೋರ್ಟಿಗೆಲ್ಲ ತೊಂದರೆ ಆಗುತ್ತೆ, ಡಿಸ್ರಪ್ಷನ್ ಇನ್ ಟ್ರೇಡ್, ಲಾಜಿಸ್ಟಿಕ್ಸ್ ಎಲ್ಲ ಆಗುತ್ತೆ. ದೆನ್ ಪಬ್ಲಿಕ್ ಟ್ರಸ್ಟ್, ಬ್ರಿಡ್ಜ್ ಡೆಸ್ಟ್ರಾಯ್ ಆದ ತಕ್ಷಣ ಪಬ್ಲಿಕ್ಕಿಗೆ ಗೌರ್ಮೆಂಟಲ್ಲಿರುವಂಥ ಫೇತ್ ಕಡಿಮೆ ಆಗ್ತಾ ಹೋಗುತ್ತೆ, ಗೌರ್ಮೆಂಟಲ್ಲಿರುವಂಥ ನಂಬಿಕೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಕಾನ್ಸಿಕ್ವೆನ್ಸಸ್. ಸೊ ಮುಂದೆ ಹೋಗ್ತಾ ವೇ ಫಾರ್ವರ್ಡ್ ಏನಂತಂದರೆ, ಫಸ್ಟ್ ಈಸ್ ಕಾಂಪ್ರಿಹೆನ್ಸಿವ್ ಬ್ರಿಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ಒಂದು ಡಿಜಿಟಲ್ ರೆಕಾರ್ಡ್ನ ಮೇಂಟೈನ್ ಮಾಡಬೇಕು. ಆ ಡಿಜಿಟಲ್ ರೆಕಾರ್ಡಲ್ಲಿ ಏಜ್, ಸ್ಟ್ರಕ್ಚರ್, ಟ್ಯಾರಿಫ್, ಟ್ರಾಫಿಕ್ ಆ್ಯಂಡ್ ಇನ್ಸ್ಪೆಕ್ಷನ್ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ಅದಾದಮೇಲೆ ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡ್ರೋನ್ ಆ್ಯಂಡ್ ಸೆನ್ಸರ್ಸ್ನ ಯೂಸ್ ಮಾಡಿಕೊಂಡು ಸ್ಟ್ರಕ್ಚರಲ್ ಇಂಟಿಗ್ರಿಟಿನ ಚೆಕ್ ಮಾಡ್ತಿರಬೇಕು. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇಲ್ಲಿರುವಂಥ ಡಾಟಾ ಎಲ್ಲದನ್ನು ಡಾಟಾನ ಫೀಲ್ಡ್ ಮಾಡಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ರೊವೈಡ್ ಪ್ರೆಡಿಕ್ಟಿವ್ ಪ್ಯಾಟರ್ನಿಂಗ್, ಪ್ರೆಡಿಕ್ಟ್ ಮಾಡುತ್ತೆ. ಓಕೆ, ಪ್ರೆಡಿಕ್ಟಿವ್ ಪ್ಯಾಟರ್ನಿಂಗ್ ಅಂದರೆ ಎಷ್ಟು ವೇಟ್ನ ನೀವು ಇದರಲ್ಲಿ ಹಾಕ್ಬೋದು, ಈ ಥರ ವೇಟ್ ಹಾಕಿದ್ರೆ ಎಷ್ಟು ದಿನ ಇದು ಬರುತ್ತೆ, ಜಾಸ್ತಿ ವೇಟ್ ಹಾಕ್ತಿದ್ರೆ ಎಷ್ಟು ದಿನದ ಕೊಲ್ಯಾಪ್ಸ್ ಆಗ್ಬೋದು. ಸೊ ಇಟ್ ಸ್ಟಾರ್ಟ್ಸ್ ಪ್ರೆಡಿಕ್ಟಿಂಗ್. ಆ ಪ್ರೆಡಿಕ್ಟ್ ಥ್ರೂ ನಾವು ಅದನ್ನ ಏನು ಮಾಡ್ಬೋದು ಅಂದರೆ ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಬೋದು. ದೆನ್ ದೇರ್ ಶುಡ್ ಬಿ ಸ್ಟ್ರಿಕ್ಟ್ ಕಂಪ್ಲೈನ್ಸ್ ಆ್ಯಂಡ್ ಸೇಫ್ಟಿ ಆಡಿಟ್ಸ್. ಮ್ಯಾಂಡೇಟರಿ ಪ್ರೀ ಆ್ಯಂಡ್ ಪೋಸ್ಟ್ ಮಾನ್ಸೂನ್ ಇನ್ಸ್ಪೆಕ್ಷನ್ ಮಾಡ್ತಿರ್ಬೇಕು. ಮಾನ್ಸೂನ್ಗಿಂತ ಮುಂಚೆ, ಮಾನ್ಸೂನ್ ಆದಮೇಲೆ ಯಾವ ಥರ ಕಂಡೀಷನ್ ಅಂತ ಇನ್ಸ್ಪೆಕ್ಟ್ ಮಾಡ್ತಿರ್ಬೇಕು. ಆ್ಯಂಡ್ ದೆನ್ ಪ್ರಯೋರಿಟೈಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡೇಷನ್. ಏನಂದರೆ 40-50 ವರ್ಷಕ್ಕಿಂತ ಓಲ್ಡ್ ಆಗಿರುವಂಥ ಬ್ರಿಡ್ಜಸ್ನ ರಿಪ್ಲೇಸ್ ಮಾಡಿ. ಅಲೋಕೇಟ್ ಡೆಡಿಕೇಟೆಡ್ ಫಂಡ್ಸ್ ಫಾರ್ ರೂರಲ್ ಆ್ಯಂಡ್ ಅರ್ಬನ್ ಬ್ರಿಡ್ಜಸ್ ಸಪ್ರೇಟ್ಲಿ. ದೆನ್ ಟ್ರಾನ್ಸ್ಪರೆಂಟ್ ಟೆಂಡರಿಂಗ್ ಆ್ಯಂಡ್ ಮಾನಿಟರಿಂಗ್. ಓಕೆ, ಸೊ ಟೆಂಡರಿಂಗಲ್ಲಿ ಕರಪ್ಷನ್ ಜಾಸ್ತಿ ಆಗ್ತಿರುತ್ತೆ, ಅದಕ್ಕೋಸ್ಕರ ಅದನ್ನ ಮಾನಿಟರ್ ಮಾಡೋದಕ್ಕೋಸ್ಕರ ಎನ್ಶೂರ್ ಪಬ್ಲಿಕ್ ಓವರ್ಸೈಟ್ ಆ್ಯಂಡ್ ಥರ್ಡ್ ಪಾರ್ಟಿ ಆಡಿಟ್ಸ್. ಫೈನಲಿ ಸಿಟಿಸನ್ ಪಾರ್ಟಿಸಿಪೇಷನ್. Citizens should use platforms like Meri Sadak app to report damage and concerns. Finally, citizens should also play a role. ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು. ಓಕೆ, ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು. ರೀಸೆಂಟಾಗಿ ನಿನ್ನೆ ನ್ಯೂಸಲ್ಲಿ ಒಂದು ಡಿಸ್ಕಸ್ ಮಾಡಿದ್ವಿ. ಏನಂತಂದರೆ ರೈಲ್ವೆ ಕ್ರಾಸಿಂಗಲ್ಲಿ 12 ಜನ ಮಕ್ಕಳು ತೀರ್ಕೊಂಡಿದ್ರು ಅಂತ ಹೇಳಿದ್ರು. ಓಕೆ, 12 ಜನ ಮಕ್ಕಳು ಡೆತ್ ಆಗಿದೆ ಅಂತ ಅನ್ಫಾರ್ಚುನೇಟ್ಲಿ. ಸೊ ಅದರಲ್ಲಿ ಕಾಮನ್ ಸೆನ್ಸ್ನ ಸ್ಕೂಲ್ ಬಸ್ ಡ್ರೈವರ್ ಅವರು ಕಾಮನ್ ಸೆನ್ಸ್ನ ಯೂಸ್ ಮಾಡಿಕೊಂಡು ಸ್ಟಾಪ್ ಮಾಡಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿದ್ರೆ ಹಿ ವುಡ್ ಹ್ಯಾವ್ ಅವಾಯ್ಡೆಡ್ ದಟ್. ಸಿಮಿಲರ್ಲಿ ಇದೇ ಥರ ಲೋಕಲ್ ಕಮ್ಯುನಿಟೀಸ್ ಏನು ಮಾಡ್ಬೇಕಂದ್ರೆ ಆ ಬ್ರಿಡ್ಜ್ ಕಂಡೀಷನ್ ನೋಡಬೇಕು. ಬ್ರಿಡ್ಜ್ ಕಂಡೀಷನ್ ನೋಡಿ ಆ ಕಂಡೀಷನ್ ಏನಾದರೂ ತುಂಬ ವರ್ಸ್ಟ್ ಆಗಿತ್ತಂದರೆ ದೇ ಶುಡ್ ಗೋ ಆ್ಯಂಡ್ ಕಂಪ್ಲೇನ್ ಹಿಯರ್. ದೇ ಶುಡ್ ಆಲ್ಸೋ ಪ್ಲೇ ಆನ್ ಆ್ಯಕ್ಟಿವ್ ರೋಲ್. ಓಕೆ, ದೆನ್ ಥರ್ಡ್ ಆರ್ಟಿಕಲ್ ಏನಂತಂದರೆ ಕ್ಯಾಟಾಸ್ಟ್ರೋಫ್ ಬಾಂಡ್ಸ್. ದ ಹಿಂದೂಲಿತ್ತು ಇನೋವೇಟಿವ್ ಫೈನಾನ್ಷಿಯಲ್ ಟೂಲ್ಸ್ ಫಾರ್ ಡಿಸಾಸ್ಟರ್ ರೆಸಿಲಿಯನ್ಸ್ ಇನ್ ಇಂಡಿಯಾ. GS ಪೇಪರ್ 2 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಕನಾಮಿ ಆ್ಯಂಡ್ SL ಯೂಸ್ ಆಗುತ್ತೆ ಇದು ನ್ಯೂಸಲ್ಲಿ. ಯಾಕೆಂದರೆ ಇಂಡಿಯಾ ಈಸ್ ಕನ್ಸಿಡರಿಂಗ್ ಕ್ಯಾಟಾಸ್ಟ್ರೋಫ್ ಬಾಂಡ್ಸ್ ಆರ್ ಶಾರ್ಟ್ಕಟ್ ನೋಡ್ ಆಸ್ ಕ್ಯಾಟ್ ಬಾಂಡ್ಸ್ ಅಂತ ಆಸ್ ಅ ಟೂಲ್ ಟು ಸ್ಟ್ರೆಂಥನ್ ಡಿಸಾಸ್ಟರ್ ರಿಸ್ಕ್ ಫೈನಾನ್ಸಿಂಗ್ ಆ್ಯಂಡ್ ಬೂಸ್ಟ್ ಕ್ಲೈಮೇಟ್ ರೆಸಿಲಿಯನ್ಸ್ ಅಮಿಡ್ ಇನ್ಕ್ರೀಸಿಂಗ್ ನ್ಯಾಚುರಲ್ ಡಿಸಾಸ್ಟರ್ಸ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವಾಟ್ ಆರ್ ಕ್ಯಾಟಾಸ್ಟ್ರೋಫಿಕ್ ಬಾಂಡ್ಸ್ ಆರ್ ಕ್ಯಾಟಾಸ್ಟ್ರೋಫ್ ಬಾಂಡ್ಸ್? ಕ್ಯಾಟಾಸ್ಟ್ರೋಫ್ ಅಂದ್ರೆ ಏನು? ಕ್ಯಾಟಾಸ್ಟ್ರೋಫ್ ಅಂದರೆ ಡಿಸಾಸ್ಟರ್ ಅಥವಾ ಹಜಾರ್ಡ್ ಅಂತ ಸಿಂಪಲ್ ಆಗಿ. ಸೊ ಹೈಬ್ರಿಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಕಂಬೈನಿಂಗ್ ಇನ್ಶೂರೆನ್ಸ್ ಆ್ಯಂಡ್ ಡೆಟ್. ಇಟ್ ಅಲೋಸ್ governments to transfer disaster risk, for example floods and cyclone, to global investors. If a disaster occurs, investors lose part of or all their principal, which funds the relief. If there is no disasters, investors earn high interest and full principal. ಓಕೆ, ಈ ಥರ ಕ್ಯಾಟಾಸ್ಟ್ರೋಫಿಕ್ ಬಾಂಡ್ ಅಂತ. ಆ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ನೀವು ಡಿಸಾಸ್ಟರ್ ಆಯ್ತಂದರೆ ನೀವು ಇನ್ವೆಸ್ಟ್ ಲೈಕ್ ಇನ್ಶೂರೆನ್ಸ್ ಥರ ಡಿಸಾಸ್ಟರ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರ. ಸೊ ಆಬ್ವಿಯಸ್ಲಿ ಡಿಸಾಸ್ಟರ್ ಆಯ್ತಂದರೆ ಅದರಿಂದ ಬಂದಿರುವಂಥ ಅಥವಾ ಅದರಲ್ಲಿ ಆಗಿರುವಂಥ ಲಾಸಸ್ನ ಫಿಲ್ ಮಾಡೋದಕ್ಕೋಸ್ಕರ ಆ ಬಾಂಡಲ್ಲಿ ಬಂದಿರುವಂಥ ಇನ್ವೆಸ್ಟರಿಂದ ಬಂದಿರುವಂಥ ದುಡ್ಡನ್ನ ಯೂಸ್ ಮಾಡ್ಕೊತಾರೆ. ಡಿಸಾಸ್ಟರ್ ಆಗಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಇಂಟ್ರೆಸ್ಟ್ ಆ್ಯಡ್ ಆಗ್ತಿರುತ್ತೆ ಬಾಂಡಲ್ಲಿ. ಆ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ನೀವು ಎಷ್ಟು ಆ್ಯಡ್ ಮಾಡಿರ್ತಾರೆ ಅದ್ರ ಮೇಲೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ರಿಸ್ಕ್ ಇದೆ ಇದರಲ್ಲಿ. ಡಿಸಾಸ್ಟರ್ ಆದರೆ ಕಡಿಮೆ ಏನು ಬರಲ್ಲ, ಡಿಸಾಸ್ಟರ್ ಆಗಲಿಲ್ಲ ಅಂದರೆ ಮೋರ್. ಓಕೆ, ದ್ಯಾಟ್ ಈಸ್ ಲೈಕ್ ಕ್ಯಾಟಾಸ್ಟ್ರೋಫ್ ಬಾಂಡ್ಸ್. ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇಟ್ ಈಸ್ ಇಶ್ಯೂಡ್ ವಿಯಾ ಇಂಟರ್ಮೀಡಿಯರಿ ಯಾವುದಂದರೆ ವರ್ಲ್ಡ್ ಬ್ಯಾಂಕ್ ಆರ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇಟ್ ಈಸ್ ಗೋಯಿಂಗ್ ಟು ಬಿ ಪರ್ಚೇಸ್ ಬೈ ಇನ್ವೆಸ್ಟರ್ಸ್. ಯಾರ್ಯಾರು ಇನ್ವೆಸ್ಟ್ ಮಾಡ್ಬೋದು ಅಂದರೆ ಪೆನ್ಷನ್ ಫಂಡ್ಸ್, ಹೆಡ್ಜ್ ಫಂಡ್ಸ್ ಫಾರ್ ಹೈ ಅನ್ಕೋರಿಲೇಟೆಡ್ ರಿಟರ್ನ್ಸ್. ಆ್ಯಂಡ್ ದೆರ್ ಇಸ್ ಆಲ್ಸೋ ಟ್ರಿಗರ್ ಕಂಡೀಷನ್ಸ್. ಎಕ್ಸಾಂಪಲ್ ಅರ್ಥಕ್ವೇಕ್ higher than 6.6 magnitude must be met for payouts. Okay, then global and Indian context.
ಓವರ್ 180 ಬಿಲಿಯನ್ ಇಶ್ಯೂಡ್ ಗ್ಲೋಬಲಿ ಸಿನ್ಸ್ 1990s. ಇಂಡಿಯಾ ಇವಾಗ ಹೋಗ್ತಾ ಇದೆ, ಬಟ್ ಇದಕ್ಕಿಂತ ಮುಂಚೆ ಬೇರೆ ಕಂಟ್ರಿ ಇದನ್ನ ಆಲ್ರೆಡಿ ಫಾಲೋ ಮಾಡಿದ್ದಾರೆ. ಇಂಡಿಯಾ ಫೇಸಸ್ ಗ್ರೋವಿಂಗ್ ಕ್ಲೈಮೇಟ್ ರಿಸ್ಕ್ ಬಟ್ ಹ್ಯಾಸ್ ಲೋ ಇನ್ಶೂರೆನ್ಸ್ ಪೆನೆಟ್ರೇಷನ್. ಓಕೆ, ಇನ್ಶೂರೆನ್ಸ್ ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ. ಸೊ ಕ್ಯಾಟ್ ಬಾಂಡ್ಸ್ ಕ್ಯಾನ್ ಪ್ರೊಟೆಕ್ಟ್ ಪಬ್ಲಿಕ್ ಫೈನಾನ್ಸಸ್, ensure rapid relief and leverage India's sovereign credit rating. Okay, so lots of advantages of this catastrophic bond. So regional strategy, South Asian cat bonds. India can lead regional risk pooling across South Asia. It is going to benefit from lower premiums, diversified risk profile and enhanced investor appeal. Okay, coverage examples ಏನಂದ್ರೆ earthquakes. ಫಾರ್ ಎಕ್ಸಾಂಪಲ್ ಇಂಡಿಯಾ, ನೇಪಾಲ್, ಭೂತಾನ್ ಈ 3 ಕಂಟ್ರೀಸಲ್ಲಿ ಅರ್ಥಕ್ವೇಕ್ ಆಯಿತು, ನೀವು ಈ ರೀಜನಲ್ಲಿ ಅಥವಾ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಅರ್ಥಕ್ವೇಕ್ ಆದರೆ ಆ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ಯೂಸ್ ಮಾಡ್ಕೊಂಡು ರಿಲೀಫ್ಗೆ ಯೂಸ್ ಮಾಡ್ತಾರೆ, ಆಗಲಿಲ್ಲ ಅಂದರೆ ಎಕ್ಸ್ಟ್ರಾ ರಿಟರ್ನ್ ಬರುತ್ತೆ ನಿಮಗೆ. ಸಿಮಿಲರ್ಲಿ ಸೈಕ್ಲೋನ್ ಸುನಾಮಿ ವಿತ್ ಇಂಡಿಯಾ, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಶ್ರೀಲಂಕಾ ಆ್ಯಂಡ್ ಮ್ಯಾನ್ಮಾರ್ ಈ ರೀಜನ್ಸ್. ಚಾಲೆಂಜಸ್ ಏನಂದರೆ ರಿಜಿಡ್ ಟ್ರಿಗರ್ಸ್ ಮೇ ಡಿಲೇ ಪೇಔಟ್ಸ್ ಡಿಸ್ಪೈಟ್ ಹೆವಿ ಡ್ಯಾಮೇಜ್. ಪರ್ಸೆಪ್ಷನ್ ಆಫ್ ವೇಸ್ಟೆಡ್ ಪ್ರೀಮಿಯಮ್ಸ್ ಇಫ್ ನೋ ಡಿಸಾಸ್ಟರ್ ಅಕರ್ಸ್. ಆಬ್ವಿಯಸ್ಲಿ ಡಿಸಾಸ್ಟರ್ ಆಯಿತು ಅಂದರೆ ಆಬ್ವಿಯಸ್ಲಿ ಇದ್ರ ಬಿ ಪೇಔಟ್ಸ್ ಇರುತ್ತೆ. 6.6 ಮ್ಯಾಗ್ನಿಟ್ಯೂಡ್ ಮೇಲೆ ಇರುವಂಥ ಅರ್ಥಕ್ವೇಕ್ ಏನಾದ್ರು ಆಕರ್ ಆಯ್ತು ಅಂದರೆ ಪೇಔಟ್ ಆಗಿ ಜನಕ್ಕೆ ಇನ್ಶೂರೆನ್ಸ್ ಕೊಡ್ತೀರಾ. ಆಗಲಿಲ್ಲ ಅಂತಂದಾಗ ಇಟ್ ಇಸ್ ಗೋಯಿಂಗ್ ಟು ವೇಸ್ಟ್ ದ ಪ್ರೀಮಿಯಮ್ಸ್. ನೀಡ್ ಫಾರ್ ಟ್ರಾನ್ಸ್ಪರೆಂಟ್ ಬೆನಿಫಿಟ್ ಅನಾಲಿಸಿಸ್, ಸ್ಮಾರ್ಟ್ ಥ್ರೆಶೋಲ್ಡ್ ಡಿಸೈನ್ ಆ್ಯಂಡ್ ರಿಲಯಬಲ್ ರಿಸ್ಕ್ ಮಾಡೆಲಿಂಗ್. ಇದು ವರ್ಕ್ ಆಗಬೇಕಂದ್ರೆ ಈ 3 ಕಂಡೀಷನ್ಸ್ನ ಕನ್ಸಿಡರ್ ಮಾಡಬೇಕು ನಾವು. ಓಕೆ, ಸಿಂಪಲ್ ಟಾಪಿಕ್ ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮುಂದೆ ಬರುವಂಥ ಡೇಸಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಹ್ಯೂಜ್ ನ್ಯೂಸ್, ಅದಕ್ಕೋಸ್ಕರ ಕವರ್ ಮಾಡಿದ್ದೀನಿ. ದೆನ್ there is another article from the Indian Express, sorry, the Hindu, that is end custodial brutality, begin criminal justice reforms. Okay, sorry, criminal justice reform. ಕಸ್ಟಡಿಯಲ್ ಡೆತ್ ಅಥವಾ ಲಾಕಪ್ ಡೆತ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ತಗೊಂಬನ್ನಿ ಅಂತ ಆರ್ಟಿಕಲ್ ಬರೆದಿದ್ದಾರೆ. ಬರೆದಿದ್ರು ಯಾರಂದ್ರೆ ಅಪ್ಸರಾ ರೆಡ್ಡಿ ಅಂತ. ದ ಆರ್ಟಿಕಲ್ ಹೈಲೈಟ್ಸ್ ದ ಡಿಸ್ಟರ್ಬಿಂಗ್ ರೈಸ್ ಇನ್ ಕಸ್ಟೋಡಿಯಲ್ ಡೆತ್ಸ್ ಇನ್ ತಮಿಳುನಾಡು, ಸ್ಪಾಟ್ಲೈಟಿಂಗ್ ದ ರೀಸೆಂಟ್ ಕೇಸ್ ಆಫ್ ಅಜಿತ್ ಕುಮಾರ್, ರಾಜಾ ಅಂಡ್ ವಿಘ್ನೇಶ್ ಅಂಡ್ ಅದರ್ಸ್. These incidents are not isolated but symptomatic of systematic rot in the criminal justice system and policing culture. Okay, so ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ ಏನಂತಂದರೆ ಲಾಕಪ್ ಡೆತ್ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ತಮಿಳ್ನಾಡಲ್ಲಿ. ಸೊ ರೀಸೆಂಟಾಗಿ ಅಂದರೆ ರೀಸೆಂಟ್ ಆಲ್ಮೋಸ್ಟ್ ಒಂದು 2 years ಬೇಕು ಒಂದು ಮೂವಿ ಬಂದಿತ್ತು, ಯಾವುದಂದರೆ ಜೈ ಭೀಮ್ ಅಂತ ಮೂವಿ ಬಂದಿತ್ತು, ರಿಲೀಸ್ ಆಗಿತ್ತು. ಆ ಜೈ ಭೀಮ್ ಮೂವಿಯಲ್ಲಿ ಆ ಮೂವಿಯಲ್ಲಿ ಏನಾಗಿತ್ತು ಅಂದರೆ ಒಬ್ಬರು ಪರ್ಸನ್ ಬಿಲಾಂಗ್ ಟು SC or ST ಕ್ಯಾಟಗರಿನ ಪೊಲೀಸರು ತಗೊಂಡೋಗಿ ಲಾಕಪ್ಪಲ್ಲಿ ಹೊಡೆದು ಅವ್ರು ಡೆತ್ ಆಗಿಬಿಡುತ್ತೆ, ಕಸ್ಟಡಿಯನ್ ಡೆತ್ ಆಗುತ್ತೆ. ಆ ಕಸ್ಟಡಿ ಡೆತ್ ಆದಮೇಲೆ ಯಾವ ಥರ ಸೀಕ್ವೆನ್ಸಸ್ ಆಗುತ್ತೆ ಅದನ್ನೆಲ್ಲ ಮೂವಿಲಿ ಕವರ್ ಮಾಡಿದ್ದಾರೆ. ಸೊ ಆ ಮೂವಿ ಏನು ಫೋಕಸ್ ಮಾಡುತ್ತೆ ಅಂದರೆ ಕಸ್ಟಡಿ ಡೆತ್ಸ್ ಈಸ್ ವೆರಿ ಕಾಮನ್ ಎಸ್ಪೆಷಲಿ ಇನ್ ತಮಿಳ್ನಾಡು ಅಂತ, ಬಟ್ ಇಟ್ ಈಸ್ ಆಲ್ ಓವರ್ ಇನ್ ಇಂಡಿಯಾ ಓನ್ಲಿ, ಬಟ್ ಪ್ರೆಸೆಂಟ್ಲಿ ಇಟ್ ಈಸ್ ಹೈಯರ್ ಇನ್ ತಮಿಳ್ನಾಡು. ಸೊ ಈ ಆರ್ಟಿಕಲಲ್ಲಿ ಇಂಪಾರ್ಟೆಂಟ್ ಇಶ್ಯೂಸ್ ಏನು ರೇಸ್ ಮಾಡಿದ್ದಾರೆ ಅಂದರೆ ನಾರ್ಮಲೈಸೇಷನ್ ಆಫ್ ವೈಲೆನ್ಸ್ ಇನ್ ಪೊಲೀಸಿಂಗ್. ಏನಂತಂದರೆ ಪೊಲೀಸ್ ಅಂದ ತಕ್ಷಣ ವೈಲೆನ್ಸ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, ನಾರ್ಮಲಿ ಪೊಲೀಸ್ ಅಂದರೆ ಒಂದು ಸೇಫ್ಟಿ ಫೀಲಿಂಗ್ ಬರಬೇಕು ನಮಗೆ, ಬಟ್ ಪೊಲೀಸ್ ನೋಡಿದ ತಕ್ಷಣ ಏನಾಗುತ್ತೆ, ಒಂದು ಫಿಯರ್ ಆಫ್ ಫೀಲಿಂಗ್ ಬರುತ್ತೆ. ಯಾಕೆಂದರೆ ಬಿಕಾಸ್ ಯು ಆರ್ ನಾರ್ಮಲೈಸ್ಡ್ ಪೊಲೀಸ್ ವೈಲೆನ್ಸ್. ಕಸ್ಟೋಡಿಯಲ್ ಟಾರ್ಚರ್ ಹ್ಯಾಸ್ ಬಿಕಮ್ ಎಂಟ್ರೆಂಚೆಡ್ ಆಸ್ ಅನ್ ಇನ್ಫಾರ್ಮಲ್ ಮೆಥಡ್ ಆಫ್ ಇಂಟ್ರೋಗೇಷನ್. ದೇರ್ ಈಸ್ ಅ ಗ್ರೇಟರ್ ಫೋಕಸ್ ಆನ್ ಕಂಟ್ರೋಲ್, ಡಿಟರೆನ್ಸ್ ಆ್ಯಂಡ್ ಹಾರ್ಡ್ವೇರ್ ರ್ಯಾದರ್ ದನ್ ಹ್ಯೂಮನ್ ಸೆಂಟ್ರಿಕ್ ಪೊಲೀಸಿಂಗ್. ಓಕೆ, ಏನಂತಂದರೆ ಅವಾಗ ಜೋಕ್ಸ್ ಬರ್ತಾ ಇತ್ತು, ಏನಂತಂದರೆ ಸೊ ಒಂದು ಕರಡಿನ ಕಟ್ಟಾಕಿ ಹೊಡಿತಾ ಇರ್ತಾರಂತೆ ಪೊಲೀಸರು. ಹೋಗಿ ಕರಡಿನ ಕೇಳಿದಾಗ ಯಾಕೆ ಹೊಡಿತಾ ಇದ್ದಾರೆ ಅಂತ ಕೇಳಿದರೆ, ನಾನು ಕರಡಿ ಎಲ್ಲ ಹುಲಿ ಅಂತ ಒಪ್ಕೊ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರಂತೆ. ಸೊ ಇಂಡಿಯಾದಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಪ್ರೂಫ್ನ ಕಲೆಕ್ಟ್ ಮಾಡೋದಕ್ಕಿಂತ ಹೊಡೆದು ಒಪ್ಕೊ ಅಂತ ಫೋರ್ಸ್ ಮಾಡಿ ಜಾಸ್ತಿ ಅಂತೆ. ಅದೇ ಥರ ಕೇಸ್ ಆಗಿದೆ. ನಾರ್ಮಲಿ ಏನು ಮಾಡ್ತಾರೆ, ರಿಯಲ್ ಕಲ್ಪಿಟ್ ಹೊರಗಡೆ ಎಲ್ಲೂ ಸುತ್ತಾಡ್ತಿರ್ತಾರೆ, ಯಾವುದೋ ಒಬ್ರು ಕಲ್ಪಿಟ್ ಸಿಗ್ತಾರೆ, ಅವರಿಗೆ ಕಸ್ಟಡಿಯಲ್ಲಿ ಟಾರ್ಚರ್ ಕೊಟ್ಟು ಅವರೇ ಕ್ರಿಮಿನಲ್ ಅಂತ ಅಥವಾ ಅವರೇ ಕ್ರೈಮ್ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋವರೆಗೂ ಟಾರ್ಚರ್ ಕೊಡ್ತಾರೆ. ಸೊ ದ್ಯಾಟ್ ಈಸ್ ದ ಕೇಸ್ ಆಫ್ ಪೊಲೀಸಿಂಗ್ ಇನ್ ಇಂಡಿಯಾ. ದೆನ್ ಸ್ಕ್ಯೂಡ್ ಬಜೆಟರಿ ಪ್ರಯಾರಿಟೀಸ್. ಫಂಡ್ಸ್ನ ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಅಲೋಕೇಟೆಡ್ ಟು ಸರ್ವೈಲೆನ್ಸ್ ಟೆಕ್, ವೆಹಿಕಲ್ಸ್ ಆ್ಯಂಡ್ ಆರ್ಮ್ಸ್ ರ್ಯಾದರ್ ದ್ಯಾನ್ ಟ್ರೈನಿಂಗ್, ಮೆಂಟಲ್ ಹೆಲ್ತ್ ಆ್ಯಂಡ್ ಸೆನ್ಸಿಟೈಸೇಷನ್. ಇದ್ರ ಮೇಲೆ ಫೋಕಸ್ ಮಾಡೋಕ್ಕಾಗಿರೋದು. ದೆನ್ ವೆಲ್ಫೇರ್ ಆಫ್ ಪೊಲೀಸ್ ಪರ್ಸನಲ್ ರಿಮೇನ್ಸ್ ನೆಗ್ಲೆಕ್ಟೆಡ್, ಲೀಡಿಂಗ್ ಟು ಸ್ಟ್ರೆಸ್ ಇಂಡ್ಯೂಸ್ ಮಿಸ್ಕಂಡಕ್ಟ್. ಓಕೆ, ಸೊ ಪೊಲೀಸ್ ಇದಾರಲ್ಲ, ಸೊ ಪೊಲೀಸ್ ಪರ್ಸನಲ್ಸ್ ದೇ themselves ಆರ್ ಗೋಯಿಂಗ್ ಥ್ರೂ ಸರ್ಟನ್ ಇಶ್ಯೂಸ್. ಮೆಂಟಲ್ ಪ್ರೆಷರ್ ಜಾಸ್ತಿ ಇರುತ್ತೆ, ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವರ ಮೈಂಡ್ ಏನಂತಂದರೆ ಇಟ್ ಈಸ್ ನಾಟ್ ಏಬಲ್ ಟು ಸಸ್ಟೈನ್ ದ ಪ್ರೆಷರ್. ಸೊ ಆಬ್ವಿಯಸ್ಲಿ ವೆನ್ ಅ ಪರ್ಸನ್ ಇಸ್ ನಾಟ್ ಏಬಲ್ ಟು ಸಸ್ಟೈನ್ ಇಸ್ ಮೆಂಟಲ್ ಪ್ರೆಷರ್, he takes it on others.
ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಇನ್ ದಿಸ್ ಕೇಸ್ ಕಸ್ಟಡಿಯನ್ ಲಾಕಪ್ಪಲ್ಲಿ ಇರುವಂಥ ಪ್ರಿಸನರ್ಸ್ ಮೇಲೆ ಜಾಸ್ತಿ ಪ್ರಯೋಗ ಮಾಡ್ತಾರೆ, ಕ್ರಿಮಿನಲ್ಸ್ ಮೇಲೆ. ಓಕೆ, ದೆನ್ ನೀಡ್ ಫಾರ್ ಪೊಲೀಸ್ ರಿಫಾರ್ಮ್ಸ್. ದ ಆರ್ಟಿಕಲ್ ಎಂಫಸೈಸಸ್ ಆನ್ ಮೆಂಟಲ್ ವೆಲ್ನೆಸ್. District level mental health units, quarterly counseling and psychological support should be provided. And revamping training curriculum include ethics, trauma informed investigation, human rights, community policing. ಇದೆಲ್ಲ ಮಾಡಬೇಕಂತ ಫೋಕಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ದರ್ ಇಸ್ ಆಲ್ಸೋ ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಆ್ಯಂಡ್ ಓವರ್ಸೈಟ್. ಪ್ರೆಸೆಂಟಲ್ಲಿ ಇರುವಂಥ ರೆಸ್ಪಾನ್ಸ್ ಮೆಕ್ಯಾನಿಸಮ್ಸ್ ಇದೆಯಲ್ಲ ಆರ್ ಸೂಪರ್ಫಿಷಿಯಲ್, ಸುಮ್ಮನೆ ನೇಮ್ಗೋಸ್ಕರ ಇದೆ ಅಷ್ಟೇ ರೆಸ್ಪಾನ್ಸ್ ಮೆಕ್ಯಾನಿಸಮ್ಸ್. ಸೊ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಕಸ್ಟಡಿಯಲ್ಲಿ ಡೆತ್ ಆಯಿತು ಅಂದರೆ ನಾರ್ಮಲಾಗಿ ಏನು ಮಾಡ್ತಾರೆ, ಅದರ ಇನ್ವಾಲ್ವ್ ಆಗಿರೋದು PSI ಇರ್ತಾರೆ, ಮೇಲೆ SI ಇರ್ತಾರೆ, ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಯಾರನ್ನ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಯಾವುದೋ ಒಂದು 3 ಜನ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡಿ ಸೂಪರ್ಫಿಷಿಯಲ್ ಆಗಿ ಓಕೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ ಅಂತ ತೋರಿಸ್ಕೊಬಿಡ್ತಾರೆ. ಓಕೆ, ಸೊ ದೇರ್ ಇಸ್ ಅ ನೀಡ್ ಟು ಕಾಲ್ ಫಾರ್ ಅ ಕಾಂಪ್ರಿಹೆನ್ಸಿವ್ ಆ್ಯಂಟಿ ಕಸ್ಟೋಡಿಯಲ್ ವೈಲೆನ್ಸ್ ಲಾ. ಆ ಲಾ ಯಾವ ಥರ ಇರಬೇಕಂದ್ರೆ, ದ ಲಾ ಶುಡ್ ಬಿ ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಇರಬೇಕು. ದೆನ್ ಸಿವಿಲ್ ಸೊಸೈಟಿ ಓವರ್ಸೈಟ್ ಇರಬೇಕು. ದೆನ್ ಮ್ಯಾಂಡೇಟರಿ CCTV ಅಥವಾ ವಿಡಿಯೋ ಡಾಕ್ಯುಮೆಂಟೇಷನ್ ಇರಬೇಕು ಅವ್ರು ಇನ್ವೆಸ್ಟಿಗೇಷನ್ ಮಾಡಿರೋದು. ದೆನ್ ರಿಯಲ್ ಟೈಮ್ ಆಡಿಟ್ ಸಿಸ್ಟಮ್ಸ್ ಇರಬೇಕು. ಇದೆಲ್ಲ ಇನ್ವಾಲ್ವ್ ಆಗಿರುವಂಥ ಒಂದು ಆ್ಯಂಟಿ ಕಸ್ಟೋಡಿಯಲ್ ವೈಲೆನ್ಸ್ ಲಾನ ತಗೊಂಬರ್ಬೇಕು. ದಿಸ್ ಆ್ಯಂಟಿ ಕಸ್ಟೋಡಿಯಲ್ ವೈಲೆನ್ಸ್ ಲಾ ಈಸ್ ವೆರಿ ಇಂಪಾರ್ಟೆಂಟ್. ಸಪೋಸ್ ದೇರ್ ಈಸ್ ಅ ಕ್ವಶನ್ ಅಬೌಟ್ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್. ಓಕೆ, ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್ ಅಂತ ಬಂದಾಗ ಈ ಪಾಯಿಂಟ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, then reimagining the police role. Shift the perception of the police from agents of authority to agents of service and justice. Okay, so power ಇಂದ ವರ್ಕ್ ಮಾಡೋದಲ್ಲ, ಇನ್ಸ್ಟೆಡ್ ವರ್ಕ್ ಫಾರ್ ಸರ್ವಿಸ್ ಆ್ಯಂಡ್ ಜಸ್ಟಿಸ್ ಅಂತ. ಯೂನಿಫಾರ್ಮ್ ಮಸ್ಟ್ ಸಿಂಬಲೈಸ್ ಎಂಪತಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟ್ರಸ್ಟ್, ನಾಟ್ ಇಂಟಿಮಿಡೇಷನ್, ಫಿಯರ್. ಓಕೆ, ಪೊಲೀಸ್ ಯೂನಿಫಾರ್ಮ್ ನೋಡಿದ ತಕ್ಷಣ ಸಿಂಪತಿ, ಕೈಂಡ್ನೆಸ್ ಎಂಫಸೈಸ್ ಮಾಡಬೇಕು, rather than fear Allah. Okay, so ethical and governance dimensions of this is ethical breakdown. One is custodial deaths andre they are taking away an individual, a person's right to life, which is guaranteed under article 21, and also the basic human dignity. ಕಸ್ಟಡಿಯಲ್ಲಿ ಹೊಡೆದು ಸಾಯಿಸ್ತಾರೆ ಅಥವಾ ಕೊಲೆ ಮಾಡ್ತಾರೆ ಅಂದರೆ they are taking away not only his right but also right to his basic human dignity. Then state's moral responsibility. State has a non-negotiable duty to uphold justice not through brute force but rather by the rule of law and compassion. Custody death ಅಲ್ಲಿ ಈ ರೂಲ್ ಆಫ್ ಲಾ ಆ್ಯಂಡ್ ಕಂಪ್ಯಾಷನ್ ಬ್ರೇಕ್ ಆಗ್ತಾ ಇದೆ. ಆ್ಯಂಡ್ ದೆನ್ ಬರ್ನ್ಔಟ್ ಟು ಬ್ರುಟಾಲಿಟಿ ಸೈಕಲ್. ಬ್ರುಟಾಲಿಟಿ ಸೈಕಲ್ ಅಂದರೆ ಪೊಲೀಸ್ಗೆ, ಸೊ ಇಫ್ ದಿಸ್ ಈಸ್ ಅ ಪೊಲೀಸ್ ಪರ್ಸನಲ್, ಈ ಪೊಲೀಸ್ ಪರ್ಸನಲ್ಗೆ ಪೊಲಿಟಿಕಲ್ ಪ್ರೆಷರ್, ಮೆಂಟಲ್ ಪ್ರೆಷರ್ ಎಲ್ಲ ಬರ್ತಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಇದನ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ಪ್ರಿಸನರ್ಸ್ ಇರ್ತಾರಲ್ಲ ಅಥವಾ ಕಸ್ಟಡಿಯಲ್ಲಿ ಇರ್ತಾರಲ್ಲ ಅವ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾರೆ. ಸೊ ಇವ್ರ ಡೆತ್ತು ಅದು ವಿಷಿಯಸ್ ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ ವಿಷಿಯಸ್ ಸೈಕಲ್ನ ಬ್ರೇಕ್ ಮಾಡಬೇಕು ನಾವು. ಸೊ ದ ಲ್ಯಾಕ್ ಆಫ್ ಎಮೋಷನಲ್ ಸಪೋರ್ಟ್ ಲೀಡ್ಸ್ ಟು ಮಾರಲ್ ಡಿಸೆನ್ಸಿಟೈಸೇಷನ್ ಆ್ಯಂಡ್ ವೈಲೆನ್ಸ್ ಆಸ್ ಅ ಎಕ್ಸ್ಪ್ರೆಷನ್ ಆಫ್ ಟ್ರಾಮಾ. ಸೊ ದಿಸ್ ಶುಡ್ ಬಿ ಅಡ್ರೆಸ್ಡ್. ಓಕೆ, ಸೆನ್ಸಿಟೈಸೇಷನ್ ಮಾಡಬೇಕಂತ. ಸೊ ರಿಫಾರ್ಮ್ ಅಜೆಂಡಾ ಈಚ್ ಆಲ್ರೆಡಿ ಡಿಸೈಡ್ ಮಾಡಿದ್ವಿ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಆರ್ಟಿಕಲ್ ಟುಡೇ. ಆ ರಿಫಾರ್ಮ್ ಅಜೆಂಡಾ ಆಲ್ರೆಡಿ ಅಲ್ಲಿ ಮುಂಚೆ ಕವರ್ ಮಾಡಿದ್ದೀನಿ, ಅದೇ ಅಜೆಂಡಾನ ವಾಪಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಡೆಡಿಕೇಟೆಡ್ ಆ್ಯಂಟಿ ಕಸ್ಟೋಡಿಯಲ್ ಲಾ, ಸೈಕಾಲಜಿಕಲ್ ಕೇರ್, CCTV ಸರ್ವೆಲೆನ್ಸ್ ಎಲ್ಲ ಅಂತ ಕೊಟ್ಟಿದ್ದಾರೆ ಮತ್ತೆ. ಓಕೆ, ಸೊ ದಿಸ್ ಆರ್ಟಿಕಲ್ ಅಬೌಟ್ ಕ್ರಿಟಿಕಲ್ ಮಿನರಲ್, ಸೊ ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ, ಅದಕ್ಕೋಸ್ಕರ ಐ ವಿಲ್ ಡಿಸ್ಕಸ್ ದಿಸ್ ಇನ್ ಅ ಕರೆಂಟ್ ಇಶ್ಯೂ ಆಫ್ ದ ಡೇ ಸಪರೇಟ್ಲಿ. ಓಕೆ, ಓವರಾಲ್ ಆಗಿ ಕವರ್ ಮಾಡ್ತೀನಿ. ಸೊ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಆರ್ ಕವರ್ಡ್ ಇನ್ ಯಸ್ಟರ್ಡೇಸ್ ವಿಡಿಯೋ, ದಟ್ ಇಸ್ ರೇರ್ ಅರ್ತ್ ಎಲಿಮೆಂಟ್ಸ್. ಸೊ ಅದಕ್ಕಿಂತ ಬಿಟ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ಇತ್ತಂದರೆ ಐ ವಿಲ್ ಬ್ರಿಂಗ್ ಔಟ್ ಅ ನ್ಯೂ ವಿಡಿಯೋ ಇನ್ ಕರೆಂಟ್ ಇಶ್ಯೂ ಆಫ್ ದ ಡೇ. ಅದನ್ನು ಕೂಡ ಫಾಲೋ ಮಾಡಿ ವಾಚ್ ಮಾಡಿ. Then prelims pointers. So the first article for prelims is National Maritime Domain Awareness Project. The Indian Navy in partnership with Bharat Electronics Limited is implementing the NDMA project, that is National Maritime Domain Awareness Project, to enhance maritime and coastal security. Security improve ಮಾಡೋದಕ್ಕೋಸ್ಕರ ಡೊಮೈನ್ ಅವೇರ್ನೆಸ್ ಜಾಸ್ತಿ ಮಾಡ್ತಿದ್ದಾರೆ. It will upgrade the existing NC3I network into more advanced AI-enabled NDMA network, ensuring real-time data sharing and smarter surveillance. Data sharing will be real-time ಆಗಿರುತ್ತೆ, surveillance ಕೂಡ smart ಇರುತ್ತೆ. Then the Information Management and Analysis Center, that is IMAC at Gurugram, will be transformed into multi-agency NDMA center, hosting
ಮುಂಚೆ ಬರೀ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಸೆಂಟರ್ ಆಗಿತ್ತು. ಇವಾಗ ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಮಲ್ಟಿ ಏಜೆನ್ಸಿ. ಆ ಮಲ್ಟಿ ಏಜೆನ್ಸಿ ಅಂದರೆ ಟೋಟಲ್ ಆಗಿ 15 ಏಜೆನ್ಸೀಸ್ ಅಕ್ರಾಸ್ 7 ಮಿನಿಸ್ಟ್ರೀಸ್ ಫಾರ್ ಸೀಮ್ಲೆಸ್ ಕೋರ್ಡಿನೇಷನ್ ಬಿಲ್ಡ್ ಮಾಡೋಕ್ಕೋಸ್ಕರ ಇವರೆಲ್ಲ 15 ಏಜೆನ್ಸಿ ಫ್ರಮ್ 7 ಮಿನಿಸ್ಟ್ರಿ ವಿಲ್ ಬಿ ಬ್ರಾಟ್ ಅಂಡರ್ ಮಲ್ಟಿ ಏಜೆನ್ಸಿ NDMA ಸೆಂಟರ್. The project will link maritime agencies, coastal states and union territories, integrating data from shipping, fisheries and environmental sectors to create unified maritime picture. Okay, so ಈ ರೀತಿ ಒಂದು ಸರ್ವಿಲೆನ್ಸ್ ಬಿಲ್ಡ್ ಮಾಡೋದ್ರಿಂದ we can easily avoid another attack like 2611 attack. 2611 2008 ಅಟ್ಯಾಕ್ ಆದಾಗ ಅವ್ರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗೆ ಆಲ್ರೆಡಿ ಗೊತ್ತಿತ್ತು. ಓಕೆ, ಇನ್ಫಾರ್ಮೇಷನ್ ಸಿಕ್ಕಿತ್ತು. ಆ ಇನ್ಫಾರ್ಮೇಷನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು ಸ್ಟೇಟ್ ಗೌರ್ಮೆಂಟ್ಗೆ ಕೊಟ್ಟರು, ಸ್ಟೇಟ್ ಗೌರ್ಮೆಂಟ್ ಅವರು ಕೋಸ್ಟಲ್ ಅಥಾರಿಟಿಗೆ ಕೊಟ್ಟರು. ಎಲ್ಲರೂ ರೆಸ್ಪಾನ್ಸಿಬಿಲಿಟಿನ ಪಾಸ್ ಮಾಡಿದ್ರು ಅಥವಾ ಪಾಸಿಂಗ್ ಆಫ್ ದಿ ಬಗ್ ಆಯಿತು ಹೊರತು ಯಾರು ಪ್ರಾಪರಾಗಿ ಆ್ಯಕ್ಷನ್ ತಗೋರಿಲ್ಲ. ಸೊ ಇಟ್ ರಿಸಲ್ಟೆಡ್ ಇನ್ 2611 ಬಾರ್ಬರಿಕ್ ಟೆರರಿಸ್ಟ್ ಅಟ್ಯಾಕ್ಸ್ ಆಯಿತು. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ NDMA ಪ್ರಾಜೆಕ್ಟ್ ಇದೆ ಇವಾಗ. ಕೀ ಬೆನಿಫಿಟ್ಸ್ ಇನ್ಕ್ಲೂಡ್ ಇಂಪ್ರೂವ್ಡ್ ಥ್ರೆಟ್ ಡಿಟೆಕ್ಷನ್ ಆ್ಯಂಡ್ ರೆಸ್ಪಾನ್ಸ್, better coordination for search and rescue in case of disasters, support to blue economy and maritime law enforcement. Okay, so security related, disaster management related, illi economic related. Okay, it is going to help or it is going to support all these aspects. BEL will act as a leading integrator providing state of the art hardware and artificial intelligence tools. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಎರಾಸ್ಮಸ್ ಪ್ಲಸ್ ಅಂತ. ಸೊ ಎರಾಸ್ಮಸ್ ಪ್ಲಸ್ ಏನಂತ ನೋಡೋಣ. ಸೊ ನ್ಯೂಸಲ್ಲಿ ಹಾಕಿದೆ ಅಂದರೆ 101 ಇಂಡಿಯನ್ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ 50 ವಿಮೆನ್ ರಿಸೀವ್ಡ್ ಎರಾಸ್ಮಸ್ ಪ್ಲಸ್ ಸ್ಕಾಲರ್ಶಿಪ್ಸ್ ಫಾರ್ ಮಾಸ್ಟರ್ ಸ್ಟಡೀಸ್ ಇನ್ ಯುರೋಪ್ ಇನ್ 2025. ಸೊ ಆಸ್ ದ ನೇಮ್ ಸಜೆಸ್ಟ್, ಇಟ್ ಈಸ್ ಅ ಸ್ಕಾಲರ್ಶಿಪ್ ಟೆಸ್ಟ್ ಕಂಡಕ್ಟೆಡ್ ಬೈ ಯುರೋಪ್. ಇಟ್ ವಾಸ್ ಲಾಂಚ್ಡ್ ಇನ್ 1987 ಬೈ ಯುರೋಪಿಯನ್ ಯೂನಿಯನ್. ಪರ್ಪಸ್ ಏನಂತಂದರೆ ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಅಕಾಡೆಮಿಕ್ ಮೊಬಿಲಿಟಿ, ಎಜುಕೇಷನ್, ಟ್ರೈನಿಂಗ್ ದ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಕೋಆಪರೇಷನ್. ಓಕೆ, ಸೊ ಕೀ ಫೀಚರ್ಸ್ ಏನಂದರೆ ಸ್ಕಾಲರ್ಶಿಪ್ ಕೊಡ್ತಾರೆ ಫಾರ್ ಸ್ಟಡಿಂಗ್ ಎಟ್ 2 or more ಯುರೋಪಿಯನ್ ಯೂನಿವರ್ಸಿಟೀಸ್ ವಿಚ್ ವಿಲ್ ಲೀಡ್ ಟು ಜಾಯಿಂಟ್ ಡಬಲ್ ಆರ್ ಮಲ್ಟಿಪಲ್ ಡಿಗ್ರೀಸ್. ಇದರಲ್ಲಿ ಅವರ ಟ್ಯೂಷನ್, ಟ್ರಾವೆಲ್ ಆ್ಯಂಡ್ ಲಿವಿಂಗ್ ಎಕ್ಸ್ಪೆನ್ಸ್ ಎಲ್ಲನೂ ಕವರ್ ಮಾಡ್ತಾರೆ. ಓಪನ್ ಟು ಸ್ಟೂಡೆಂಟ್ಸ್, ಟೀಚರ್ಸ್ ಆ್ಯಂಡ್ ಟ್ರೈನೀಸ್, ವಾಲಂಟಿಯರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಪ್ರೊಫೆಷನಲ್ಸ್, ಆ್ಯಂಡ್ ಸಪೋರ್ಟ್ಸ್ internship of 2 to 12 months and Erasmus more like Mandas joint masters as well, which is for 2 years. Objective ಏನಂತಂದ್ರೆ it fosters skills, employability, innovation and active citizenship, encourages educational cooperation, youth participation and grassroots sport development. Okay, so simple topic, and it is administered by European Commission, EACAA and national agencies of partner program countries. ಯಾವ ಕಂಟ್ರೀಸ್ ಅಲ್ಲಿ ಯೂನಿವರ್ಸಿಟಿ ಇರುತ್ತೆ ಅವರ ಕಂಟ್ರೀಸ್ ಏಜೆನ್ಸೀಸ್. ಓಕೆ, ಜಸ್ಟ್ ಫಾರ್ ದ ಹೆಡ್ಸ್ ಅಪ್, ಎರಾಸ್ಮಸ್ ಅಂದರೆ ಸ್ಕಾಲರ್ಶಿಪ್ ವಿಚ್ ಇಸ್ ಪ್ರೊವೈಡೆಡ್ ಬೈ ಯುರೋಪಿಯನ್ ಕಮಿಷನ್ ಆರ್ ಯುರೋಪಿಯನ್ ಯೂನಿಯನ್ ವಿಚ್ ಇಸ್ ಪ್ರೊವೈಡೆಡ್ ಫಾರ್ ಇಂಡಿಯನ್ಸ್. ಓಕೆ, ಸೊ ದಿಸ್ ಎಂಡ್ಸ್ ಅವರ್ ಡಿಸ್ಕಷನ್ ಫಾರ್ ದ ಡೇ. ಸೊ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳೋದನ್ನ ನೋಟ್ ಮಾಡ್ಕೊಳ್ಳಿ. ಆ ನೋಟ್ ಮಾಡ್ಕೊಂಡು ಅದನ್ನ ಫಾರ್ಡರ್ ಮಟೀರಿಯಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೇರೆ ಯಾವ್ದಾದ್ರು ಟಾಪಿಕ್ನ ಡಿಸ್ಕಸ್ ಮಾಡಬೇಕಿತ್ತು ಅಂತ ಕರೆಂಟ್ ಇಶ್ಯೂ ಆಫ್ ದ ಡೇಲಿ ಮಾಡಬೇಕಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಅದನ್ನು ಕೂಡ ಬರುವಂಥ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿತ್ ದಿಸ್ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್.